ಅದೇ ನಿಮ್ಮ ಸಮಯದಲ್ಲಿ ಒಂದು ಇದೇ ವಿಚಾರವನ್ನ ಮಾತಾಡ್ತಾ ಇದ್ರಿ ಸರ್, ನಾನು ಒಂದು ವರದಿ ಅನ್ನೋದು ಮಾಡ್ತೇನೆ ಅಂತೇಳಿ, ಗಣಿ ವರದಿ ವಿಚಾರ ಏನಾಯ್ತು ಸರ್? ಅದು ಇವತ್ತಿಗೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಅದ್ರ ಬಗ್ಗೆ ಇದೆ, ಏನಾಯ್ತು ಸರ್? ನೋಡ್ರಿ, ಮೊದಲು ನೀವು ಒಂದು ತಿಳ್ಕೊಳ್ಬೇಕೇನೆಂದರೆ, ಎಲ್ಲ ಥರದ ಅದುರುಗಳು ಸರ್ಕಾರದ ಆಸ್ತಿ. ಆದರೆ ಸರ್ಕಾರ ಅದನ್ನು ಬಳಸುವ ಪ್ರಯತ್ನ ಎಂದು ಮಾಡಿರಲಿಲ್ಲ. ಇದನ್ನು ಖಾಸಗಿಯವರಿಗೆ ಕೊಡ್ತಾಯಿದ್ರು. ಅದರಿಂದ 2000ದಿಂದ 2010ರವರೆಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ 1 ಮೆಟ್ರಿಕ್ ಟನ್ನಿಗೆ. 27 ರೂಪಾಯಿ ಅತಿ ಉತ್ತಮವಾದ ಅದಕ್ಕೆ ಅದರಿಗೆ. ಅದೇ ಒಂದು ಅದರನ್ನು ಖಾಸಗಿಯವರು ಗಣಿಗಾರಿಕೆ ಮಾಡುವವರು 7,000ದಿಂದ 7,500ರವರೆಗೆ ಮಾರ್ತಾಯಿದ್ರು. ಸರ್ಕಾರಕ್ಕೆ 27 ರೂಪಾಯಿ, ಇದು 7,500 ರೂಪಾಯಿ. ಇದು ಯಾಕೆ ಸರ್ಕಾರದವರಿಗೆ ಅದರಿಂದ ಆಡಳಿತದಲ್ಲಿರುವ ಅಧಿಕಾರಿಗಳಿಗೆ ಕಾಸು ಬರ್ತಾ ಇತ್ತು, ಮೇಲಿಂದ ಹಿಡಿದು ಕೊನೆಯವರೆಗೂ ಕೂಡ ಇತ್ತು. ಉದಾಹರಣೆಗೆ ಒಂದು ದಿವಸ ಲೋಕಾಯುಕ್ತ ಅಧಿಕಾರಿಗಳು 90 ಲಾರಿಗಳನ್ನು ಸೀಸ್ ಮಾಡ್ತಾರೆ ಅಂಕೋಲದ ಹತ್ರ, ಬಳ್ಳಾರಿಯಿಂದ ಹೊರಟು ಹೋದಾಗ 90 ಲಾರಿಗಳು. ಅದರಲ್ಲಿ 5 ಡಿಪಾರ್ಟ್ಮೆಂಟ್ಗಳಿವೆ. ಅವ್ರದ್ದು ಚೆಕ್ ಪೋಸ್ಟ್ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತೆಲ್ಲ 5 ಡಿಪಾರ್ಟ್ಮೆಂಟ್ಗಳಿವೆ. ಒಬ್ಬರು ಕೂಡ ಲಾರಿಯನ್ನು ಸ್ಟಾಪ್ ಮಾಡಿಲ್ಲ. ಎಲ್ಲ ಓವರ್ಲೋಡ್ ಮಾಡಿಬಿಟ್ಟು, ಒಂದು ಲಾರಿಯಲ್ಲಿ ಹಿಂದೆ ಇರುವಂತೆ ಹಿಂದೆ 4 ಚಕ್ರ, ಮುಂದೆ 2 ಚಕ್ರ ಇದ್ದಂಥ ಲಾರಿಯಲ್ಲಿ 4 ಟನ್ ಹಾಕ್ಬೋದು, 10 ಟನ್ ಹಾಕ್ತಾಯಿದ್ರು. ಮಲ್ಟಿಪಲ್ ವೀಲ್ಸ್ ಅಂತ ಇದೆ ಇವಾಗ, 10 ಚಕ್ರ 20 ಚಕ್ರದ ಲಾರಿಗಳು. ಅದರಲ್ಲಿ 10 ಟನ್ ಹಾಕೋದಿದ್ರೆ 100 ಟನ್ ಹಾಕ್ತಾಯಿದ್ರು. ಎಷ್ಟು ಹಣ ಹೋಯ್ತು ನೋಡಿ. ಇದರಲ್ಲಿ ಅಫ್ಕೋರ್ಸ್ ಚೆಕ್ ಪೋಸ್ಟಲ್ಲಿ ಕೊಡ್ತಾ ಹೋಗಬೇಕು. ಇಷ್ಟೊಂದು ಹಣ ಸರ್ಕಾರಕ್ಕೆ ಬರಬೇಕಾದದ್ದು ಸೋರ್ಕೊಂಡು ಹೋಗ್ತಾ ಇತ್ತು. ಯಾರಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಎಲ್ಲ ಅಧಿಕಾರಿಗಳಿಗೂ ಅದರಿಂದ ಬರುವಂಥ ಸಂಭಾವನೆ ಅವ್ರ ಸಂಬಳದಿಂದಲೂ ಜಾಸ್ತಿ ಆಗ್ತಾಯಿತ್ತು. ಈ ರೀತಿ ಇತ್ತು. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಕೃತಿ ಮೇಲೆ ಆಗುವಂಥ ಅನ್ಯಾಯ, ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ಆಗುವಂಥ ಅನ್ಯಾಯ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ಮರುದಿವಸ ಅವ್ರ ಪತ್ತೆನೇ ಇಲ್ಲ, ಕೇಸು ಹೋಗ್ತಾ ಇರಲಿಲ್ಲ. ನಾನು ನನ್ನ ವರದಿಯಲ್ಲಿ ಒಂದು ಚಾಪ್ಟರ್ ಹಾಕಿದ್ದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಇವಾಗ ಭಾಳ ಜನ ಅದನ್ನು ಬಳಸ್ತಾ ಇದ್ದಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಯಾಕಂದರೆ ಭಾರತದ ಯಾವ ಕಾನೂನು ಕೂಡ ಅಲ್ಲಿ ಲಾಗು ಆಗ್ತಾ ಇರಲಿಲ್ಲ. ಇದೆಲ್ಲ ಮಾಡಿ ತೋರಿಸ್ಕೊಟ್ಟೆ ಏನಾಗ್ತಾ ಇದೆ ಅಂತ. ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಇತ್ತೀಚೆಗೆ ಒಬ್ಬರು ಕಾರವಾರ MLA ಅವ್ರಿಗೊಬ್ಬರಿಗೆ ಸತೀಶ್ ಅವ್ರಿಗೆ ಶಿಕ್ಷೆ ಆಗಿದೆ. ಮಿಕ್ಕಿದ ಕೆಲವರನ್ನು ಬಿಟ್ಟಿದ್ದಾರೆ. ಇದೆಲ್ಲ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಒಬ್ಬರಿಗೂ ಏನಾಗಿರಲಿಲ್ಲ. ಒಬ್ಬರು 24 ದಿವಸ ಜೈಲಿಗೆ ಹೋದರು, ಅವರನ್ನು ಖುಲಾಸೆ ಮಾಡಿದ್ದಾರೆ ಇವಾಗ. ಮತ್ತೆ ಪ್ರಮುಖವಾಗಿ ಬರೋದು ಯಡಿಯೂರಪ್ಪನವರ ವಿಚಾರ ಸರ್, ನಿಮ್ಮ ಸಮಯದಲ್ಲಿ ನಡೆದಂಥದ್ದು. ಅದೇನಾಯ್ತು ಸರ್? ಅದಕ್ಕೂ ಬಿಟ್ಬಿಟ್ಟಲ್ಲ, ಹೈಕೋರ್ಟ್ನವರು ಖುಲಾಸೆ ಮಾಡಿದರು. ಹೈಕೋರ್ಟ್ನವರು, ಟ್ರಯಲ್ ಕೋರ್ಟ್ನವರು ಇಬ್ಬರು ನಡೆದಿದ್ದೇನು ಸರ್? ಇಲ್ಲ, ಅವ್ರು ಹೇಳ್ತಾರೆ ಅವರು ಲಂಚ ತಗೊಂಡದಲ್ಲ, ಅವ್ರಿಗೆ ವಿದ್ಯಾಸಂಸ್ಥೆಗೆ ದಾನವಾಗಿ 20 ಕೋಟಿ ಪಡ್ಕೊಂಡಿದ್ದಾರೆ, ಅದು ಲಂಚ ಅಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಬಿಟ್ಟದ್ದು ಕೋರ್ಟ್ ತೀರ್ಪು ನಾನೇನು ಹೇಳೋಕ್ಕಿಲ್ಲ ಅದರ ಬಗ್ಗೆ.